ಈ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರೇನೋ ಹೇಳ್ತಾರೆ, ಅದೇನೋ 13 ಕಿಲೋಮೀಟರ್ ದೂರದಲ್ಲಿ ಒಂದು ಮೀಟಿಂಗ್ ಆಗುತ್ತಂತೆ, 28.5 ಕಿಲೋಮೀಟರ್ ದೂರದಲ್ಲಿ ಒಂದು ಮೀಟಿಂಗ್ ಆಗುತ್ತಂತೆ. ಯತ್ನಾಳ್ ಸಾಹೇಬ್ರು ಇನ್ನೊಂದು ಮರ್ತೋದ್ರು, ಸರ್ ವಿಧಾನಸೌಧದಿಂದ 7 ಕಿಲೋಮೀಟರ್ಸ್ ದೂರದಲ್ಲಿ ನಿಮಾನ್ಸ್ ಇದೆ, ಅಲ್ಲಿ ನಿಮಗೆ ಮೀಟಿಂಗ್ ಆಗಬೇಕು. ನಿಮಾನ್ಸ್ 7 ಕಿಲೋಮೀಟರ್ ದೂರದಲ್ಲಿದೆ ಸರ್. ಯತ್ನಾಳ್ ಅವ್ರು ಒಪ್ಕೊಂಡ್ರೆ ನಾನು ಬೆಂಗಳೂರು ಟ್ರಾಫಿಕ್ ಅವ್ರನ್ನ ಮಾತಾಡಿ ಅವರಿಗೆ 0 ಟ್ರಾಫಿಕ್ ಮಾಡಿಸ್ತೀನಿ. ನನಗೇನು ಭಯ ಅಂದರೆ, ಆ ನಿಮಾನ್ಸಲ್ಲಿ ಡಾಕ್ಟರ್ ವಿಜಯೇಂದ್ರ ಅಂತ ಒಬ್ರು ಇದ್ದಾರೆ. ಅಪ್ಪಿತಪ್ಪಿ ಯತ್ನಾಳ್ ಸಾಹೇಬ್ರಿಗೆ ಆ ವಿಜಯೇಂದ್ರ ಅನ್ನೋ ಡಾಕ್ಟ್ರ್ ಏನಾದರೂ ಟ್ರೀಟ್ ಮಾಡೋಕ್ಕೆ ಬಂದರೆ ಇವ್ರು ಅಲ್ಲೂ ಹಿಂದೆ ಮುಂದೆ ನೋಡಿದ್ರೆ ಬೈದು ಬಿಡ್ತಾರೇನೋ. ವಿಜಯೇಂದ್ರ ಅವರೇ ನೆನ್ನೆ ಹೇಳಿದ್ದಾರೆ ಯತ್ನಾಳ್ ಅವ್ರಿಗೆ, ₹1 ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ. ಯತ್ನಾಳ್ ಸಾಹೇಬ್ರೆ, ನಿಮ್ಮ ಕೆಪಾಸಿಟಿ ₹1 ಅಂತ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ. ಸೊ ನಿಮ್ಮ ಪಕ್ಷದಲ್ಲೇ ನಿಮ್ಗೆ ₹1 ಯೋಗ್ಯತೆ ಇಲ್ಲ ಅಂಥದ್ದು ನೀವೇನು ಸರ್ ನೀವು ಬಂದು ನಮ್ಮ ಪಾರ್ಟಿ ಬಗ್ಗೆ, ನಮ್ಮ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತೀರಾ, ನಮ್ಮ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತೀರಾ? ಇದು ಅಷ್ಟು ಸೂಕ್ತ ಅಲ್ಲ. ಮತ್ತು ಯತ್ನಾಳ್ ಸಾಹೇಬ್ರು ಇನ್ನೊಂದು ಹೇಳ್ತಾರೆ, ಅವ್ರನ್ನ ಅದೇನೋ ಮಾಡಿದ್ರೆ BJPಗೆ ಹೋಗ್ತಾರಂತೆ. ಸರ್, JCB ಪಾರ್ಟಿ ಕಟ್ಟಿಬಿಡ್ತೀನಿ, 21 JCB ನಿಲ್ಲಿಸಿ ಪೂಜೆ ಮಾಡಿಬಿಡ್ತೀನಿ, ಉತ್ತರ ಪ್ರದೇಶ ಥರ ಮಾಡಿಬಿಡ್ತೀನಿ ಅಂತ ಬಾಯಿ ಬಡ್ಕೊಂಡ್ರಿ 1 ವರ್ಷದಿಂದ. ಇವಾಗ ನೋಡಿದ್ರೆ JCB ಏನಾಯ್ತು ಸರ್? ಪಂಚರ್ ಆಯಿತಾ? JCB ಅಪ್ಸೆಟ್ ಆಯಿತಾ? ಇಲ್ಲ JCB ಪಾರ್ಟಿ ಕಟ್ಟಿದ್ರೆ ಅಲ್ಲ ಸರ್ ಅಂತ ಯಡಿಯೂರಪ್ಪ ಸಾಹೇಬರು ಮ್ಯಾನ್ ಪವರು, ಮಸಲ್ ಪವರು, ಜಾತಿ ಬಲ ಎಲ್ಲ ಇದ್ದರೂ ಅವ್ರ ಕೈಯಲ್ಲೇ ಏನೂ ಆಗಲಿಲ್ಲ. ನೀವು ಪಾರ್ಟಿ ಕಟ್ತೀರಾ ಸರ್? ನೀವು JCB ಪಾರ್ಟಿ ಕಟ್ಟಿದ್ರೆ ನೀವು ಗೆಲ್ಲಲ್ಲ. ಯತ್ನಾಳ್ ಅವ್ರಿಗೆ ನಿಮಗೆ ತಾಕತ್ತಿದ್ರೆ, ಯೋಗ್ಯತೆ ಇದ್ದರೆ, ಕೆಪಾಸಿಟಿ ಇದ್ದರೆ JCB ಪಾರ್ಟಿ ಕಟ್ಟಿ ನಿಮ್ಮ ತಾಕತ್ತೇನು ಅಂತ ಕರ್ನಾಟಕಕ್ಕೆ ತೋರಿಸಿ. ಸರ್, ನಿಮ್ಮ ಪಾರ್ಟಿಯಲ್ಲಿ ನೀವೇ ಗೆಲ್ಲಲ್ಲ, ಇವಾಗ ಗೆಲ್ಲಕ್ಕಾಗಲ್ಲ ಅಂತ ರಿಪೋರ್ಟ್ ಬಂದಂಗಿದೆ. ಈಗ BJPಗೆ ಸೇರ್ತಾರಂತೆ. BJP ಅವರಿಗೆ ನೀವು ವಿರೋಧ ಪಕ್ಷದವರಿಗೆ ವಿರೋಧ ಪಕ್ಷದ ನಾಯಕರು ಸರ್. ಅಲ್ಲ, ಈಗ ಅವ್ರು ಹೇಳ್ತಾ ಇರುವಂಥದ್ದು CM ಇವರು DCM DK ಶಿವಕುಮಾರ್, KPCC ಅಧ್ಯಕ್ಷರು ಮತ್ತು ವಿಜೇಂದ್ರ ಅವರು ನೋಯ್ಡಾದಲ್ಲಿ ಭೇಟಿಯಾಗಿದ್ದರು, ಏನು ಸರ್ಕಾರ ಮಾಡೋದಕ್ಕೆ. ಅಮಿತ್ ಶಾ ಕೂಡ ಭೇಟಿ ಮಾಡಿದ್ರು, ಅದನ್ನು ಅವರು ಒಲ್ಲೆ ಅಂತ ಹೇಳಿದ್ರು ಅನ್ನೋದು ಆರೋಪ ಮಾಡ್ತಾ ಇರುವಂಥದ್ದು ಸರ್. ನೋಡಿ ಸರ್, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಶಿವಕುಮಾರ್ ಸಾಹೇಬರ ಪಕ್ಷ ನಿಷ್ಠೆಯನ್ನು ಯಾವನೂ ಕ್ವಶನ್ ಮಾಡೋಕ್ಕಾಗಲ್ಲ. ದೇ ಆರ್ ಲಾಯಲ್ ಟು ದ ಪಾರ್ಟಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪಕ್ಷನಿಷ್ಠರು, ನನ್ನ DK ಶಿವಕುಮಾರ್ ಸಾಹೇಬರು ಪಕ್ಷಕ್ಕೆ ನಿಷ್ಠೆ ಇದ್ದಾರೆ. ಪಾರ್ಟಿನ ಗ್ರಾಸಿಂದ ಕಟ್ಟಿದ್ದಾರೆ ಸರ್. ಅವರು ಪಕ್ಷವನ್ನು ಕಳೆದ 40 ವರ್ಷದಿಂದ ಕಟ್ಟಿದ್ದಾರೆ. ಅವ್ರು ಪಕ್ಷ ವಿರೋಧಿ ಚಟುವಟಿಕೆ ಮಾಡೋಕ್ಕೆ ಸಾಧ್ಯನಾ? ಇವರು ಸುಮ್ಮನೆ ಏನೇನೋ ಮಾತಾಡ್ತಾರೆ. ವಿಜೇಂದ್ರನ ಟಾರ್ಗೆಟ್ ಮಾಡೋಕ್ಕೆ ಇದನ್ನೆಲ್ಲ ಸೇರಿಸಿ ಮಾತಾಡೋದು. ವಿಜೇಂದ್ರ ಅವ್ರು ನೆನ್ನೆ ಹೇಳಲಿಲ್ವಾ ಯತ್ನಾಳ್ ಅವ್ರು ಏನೇನೋ ಮಾತಾಡ್ತಾರೆ ಅಂತ? ನನಗೆ ಗೊತ್ತಿರೋ ಪ್ರಕಾರ ಮಾನ್ಯ ಯತ್ನಾಳ್ ಸಾಹೇಬ್ರಿಗೆ 7 ಕಿಲೋಮೀಟರ್ ದೂರದಲ್ಲಿರುವ ನಿಮಾನ್ಸಲ್ಲಿ ಚಿಕಿತ್ಸೆಯ ಅವಶ್ಯಕತೆ ಇದೆ. ಯತ್ನಾಳ್ ಅವ್ರು ಒಪ್ಕೊಂಡ್ರೆ 0 ಟ್ರಾಫಿಕ್ ಮಾಡಿಸ್ತೀನಿ, ಒಳ್ಳೆ ಡಾಕ್ಟರ್ನಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನನ್ನ ಭಯ ನಿಮಾನ್ಸ್ ಚೀಫ್ಗೂ ಹೇಳ್ತೀನಿ, ಆ ವಿಜೇಂದ್ರ ಅನ್ನೋ ಹೆಸರಲ್ಲಿ ಯಾರ್ಯಾರು ಸ್ಟಾಫ್ ಇದ್ದರೆ ಅವ್ರನ್ನೆಲ್ಲೂ ತೆಗೆದಾಕಿ ಸರ್, ಮತ್ತೆ ಅವ್ರು ಕೊಡಬಾರ್ದು ಕಾಟ ಕೊಡ್ತಾರೆ ಇವ್ರಿಗೆ ಅಂತ. ಅದು ಮತ್ತೆ ಏನೋ ಅಂದರು, CM ಪೋಸ್ಟ್ ಕೊಟ್ಟರೆ ಮಾತ್ರ ಅಲ್ಲಿ ಹೋಗ್ತಾರಂತೆ. ಸರ್, ನಿಮ್ಮನ್ನು ಪಾರ್ಟಿ ಕರ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಪಾಪ ಅಶೋಕ್ ಅಣ್ಣ ಒಂದು ತಪ್ಪು ಮಾಡಿಬಿಟ್ರು. ಅಶೋಕ್ ಅಣ್ಣವರು ಯತ್ನಾಳ್ನ ಕರ್ಕೊಂಡೋಗಿ ರೂಮ್ ಬಾಗಿಲಾಕಿ ಸೀಕ್ರೆಟಾಗಿ ಏನೋ ಮಾತಾಡಿದ್ದಾರೆ. ಇವ್ರು ಆಚೆ ಬಂದು ಸೀಕ್ರೆಟಾಗಿ ಏನೆಲ್ಲ ಮಾತಾಡೋರು ಅಂತ ಮೀಡಿಯಾ ಮುಂದೆ ಹೇಳ್ಬಿಟ್ರು. ಪಾಪ ಅಶೋಕ್ ಅಣ್ಣ ಏನೋ ಹೇಳ್ತಿದ್ರಂತೆ, ನಾನಿನ್ನ ಯತ್ನಾಳ್ನ ಕರೆದು ಮಾತಾಡಲ್ಲ ಗುರು ಅಂತ. ಅಶೋಕ್ ಅಣ್ಣ, ನಿಮ್ಮ ಚೇರ್ಗೂ ಕಷ್ಟ ಇದೆ ಯತ್ನಾಳ್ ಬಂದರೆ. ವಿಜೇಂದ್ರಣ್ಣ, ಯತ್ನಾಳ್ ಬಂದರೆ ನಿಮ್ಮ ಪಾರ್ಟಿಯಲ್ಲಿ ಎಲ್ಲ ಡಿಸ್ಟರ್ಬೆನ್ಸ್ ಬರುತ್ತೆ. ಯತ್ನಾಳ್ಗೆ ನಾಯಕತ್ವ ಕೊಟ್ಟರೆ BJP 20 ಸೀಟ್ ಗೆಲ್ಲಲ್ಲ. ಫೈನಲಿ ಈಗ CM DCM ಇಬ್ಬರು ದೆಹಲಿಗೆ ಬಂದಿದ್ದಾರೆ. ಏನು ಇವತ್ತು ಹೈಕಮಾಂಡ್ ಜೊತೆ ಏನಾದ್ರು ಚರ್ಚೆ ಆಗುತ್ತಾ? ಈ ಗೊಂದಲಗಳಿಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತೇಳಿ? ಯಾಕಂದರೆ ಬೆಳಗಾವಿ ಅಧಿವೇಶನ ಸಮಯದಲ್ಲೂ ಕೂಡ ಈ ಒಂದು ಫೈಟ್ ತಾರಕಕ್ಕೆ ಏರ್ತಾ ಇರುವಂಥದ್ದು. ಯಾವಾಗ ಆಗುತ್ತೆ ಸರ್ ಇದೆಲ್ಲ? ಯಾವಾಗ ಗೊಂದಲಗಳಿಗೆ ತೆರೆ ಎಳೆಯುತ್ತೆ ಅಂತ? ನೋಡಿ ಸರ್, ಮಾಧ್ಯಮದಲ್ಲಿ ಜನರ ಮಧ್ಯೆ ಏನು ಚರ್ಚೆ ಆಗ್ತಿದೆಯೋ ಗೊತ್ತಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಸಿಸ್ಟಮಲ್ಲಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಒಳ್ಳೆ ಬಾಂಧವ್ಯ ಇದೆ, ಒಳ್ಳೆ ಸಂಬಂಧ ಇದೆ, ಒಬ್ರಿಗೊಬ್ಬರು ಗೌರವಿಸ್ತಾರೆ. ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಅಂಥ ಯಾವುದೇ ಬಣ ರಾಜಕೀಯ ನಮ್ಮಲ್ಲಿಲ್ಲ. ಆದರೆ ಈ ಮಾಧ್ಯಮದವರಾಗಲಿ ಕೆಲವರು ಇಲ್ಲೇನೋ ನಡೀತಿದೆ ಅನ್ನೋ ಥರ ಮಾತಾಡ್ತಿದ್ದಾರೆ. ಅಂಥ ಯಾವುದೇ ಬೆಳವಣಿಗೆಗಳು ಇಲ್ಲಿಲ್ಲ. ನನಗೆ ಗೊತ್ತಿಲ್ಲ ಅದು. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಅದರ ಬಗ್ಗೆ ನಾನೇನೂ ಕಾಮೆಂಟ್ ಮಾಡಲಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, TV9 ನವದೆಹಲಿ.